ಹಾಯ್ ಎಲ್ರಿಗೂ ನಮಸ್ಕಾರ. ಸಿನಿ ಪಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದ ವಿಶೇಷ ಸಾಧಕರು ಬಂದು PBS ಸರ್, PB ಶ್ರೀನಿವಾಸ್ ಸರ್. PB ಶ್ರೀನಿವಾಸ್ ಅಂದ ತಕ್ಷಣ ನಮಗೆಲ್ಲರಿಗೂ ಒಂಥರ, ಯಾರೆಲ್ಲ ಹಾಡು ಅಭಿಮಾನಿಗಳಿದ್ದಾರೆ ಅವರಿಗೆಲ್ಲ ಒಂದು ರೀತಿಯ ರೋಮಾಂಚನ. ಯಾಕಂದರೆ ಅವರ ಹೆಸರು ಹೇಳಿದ ತಕ್ಷಣ ನಮಗೊಂದಷ್ಟು ಕನ್ನಡ ಹಾಡುಗಳು ಹಾಗೇ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತಲ್ವ. ಡಾಕ್ಟರ್ ರಾಜ್ಕುಮಾರ್ ಮತ್ತು PB ಶ್ರೀನಿವಾಸ್ ಅವರು ಎಂಥ ಒಳ್ಳೆಯ ಕಾಂಬಿನೇಷನ್ ಅಂದಿನ ಕಾಲದಲ್ಲಿ ಅಂದರೆ ಅದಕ್ಕೆ ಎರಡು ಮಾತಿಲ್ಲ. ಅದನ್ನು ಯಾವ ರೀತಿ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಹೊಗಳಬೇಕು ಅಂತ ಗೊತ್ತಾಗೋದಿಲ್ಲ. ಪ್ರತಿಯೊಂದು ಹಾಡು, ಅವರ ಹಾಡುಗಳು ಅಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಕಾರಣ ಅವರು ಕನ್ನಡದಲ್ಲದೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಭಾಷೆಯಲ್ಲಿ ಆಡಿದ್ದಾರೆ. ಅವರು ಪ್ರತಿಯೊಂದು ಭಾಷೆಯನ್ನು ಕಲಿತು ಅದರ ಅರ್ಥವನ್ನು ತಿಳಿದು ಆ ನಂತರ ಅದಕ್ಕೆ ಅವರು ನ್ಯಾಯ ಒದಗಿಸ್ತಾಯಿದ್ರು. ಅದಲ್ಲದೆ ಒಂದು ಒಳ್ಳೆಯ ಭಾಷಾ ಪಾಂಡಿತ್ಯ ಪಡೆದವರು ಕೂಡ ಆಗಿದ್ದರು. ಅವರು ಚೆನ್ನಾಗಿ ಸಾಹಿತ್ಯ ಬರೀತಿದ್ರು, ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಹಾಗೆ ಅವರಿಗೆ ವಿಶೇಷವಾದ ಈ ಹಾಡುಗಾರಿಕೆ ಅಲ್ಲದೆ ವಿಶೇಷವಾದ ಬೇರೆ ಬೇರೆ ಕಲೆಗಳು ಕೂಡ ಇತ್ತು. ಅಷ್ಟೇ ಸರಳ ವ್ಯಕ್ತಿ ಕೂಡ ಆಗಿದ್ದರು. PB ಶ್ರೀನಿವಾಸ್ ನಮ್ಮ ಕನ್ನಡ ಕಂಡ ಮಧುರ ಕಂಠದ ಗಾಯಕ ಅಲ್ವ. ಇಂದಿಗೂ ಕೂಡ ನಮ್ಮ ಒಂದು ಈ ಕನ್ನಡ ನಾಡಲ್ಲಿ ಏನೇ ಒಂದು ದೇವಸ್ಥಾನದಲ್ಲಿ ಆಗಲಿ, ಇನ್ನೇನೋ ಒಂದು ಸಂಭ್ರಮಗಳಲ್ಲಿ ನಮ್ಮ PBS ಶ್ರೀನಿವಾಸ್ ಅವರ ಹಾಡಿದ್ದೇ ಇರುತ್ತೆ. ಅವರು ಹಲವಾರು ಭಕ್ತಿಗೀತೆಗಳನ್ನು ಹಾಡಿದಂತೂ ಎಲ್ಲರಿಗೂ ಗೊತ್ತು. ಸಿನಿಮಾದಲ್ಲಿ ಅಂದರೆ ಅವರಿಗೆ ಡಾಕ್ಟರ್ ರಾಜ್ಕುಮಾರಿಗೆ ಸರಿಯಾದ ಒಂದು ಧ್ವನಿ ಅಂದರೆ ಅದು ನಮ್ಮ PBS ಸರ್ದೇ ಆಗಿತ್ತು. ಯಾಕಂದರೆ ಅವರಿಗೆ ಜಲಸು ಕೂಡ ಇರಲಿಲ್ಲ. ನಂತರದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಕೂಡ ಚೆನ್ನಾಗಿ ಹಾಡ್ತಾರೆ ಅಂತ ಗೊತ್ತಾದ ಮೇಲೆ ಅವರಿಗೆಲ್ಲ ಅವರ ಹಾಡಿನ ಅವಕಾಶ ಅವರಿಗೆ ಸಿಕ್ಕಿದಾಗಲೂ ಇವರಿಗೆ ಎಲ್ಲಿ ಒಂಚೂರು ಜಲಸು ಕೂಡ ಆಗಿಲ್ಲ. ಯಾಕಂದರೆ ಇವರಿಗೆ ಬೇರೆ ಭಾಷೆಯಲ್ಲಿ ಬಹಳ ಇವರು ಬ್ಯುಸಿಯಾಗಿದ್ದರು. ಬೇರೆ ಬೇರೆ ಭಾಷೆಗಳಲ್ಲಿ ಅದರ ಭಕ್ತಿಗಾನ, ಸುಗಮ ಸಂಗೀತ ಇಂಥದ್ರಲ್ಲೆಲ್ಲ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅದಲ್ಲದೆ ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇವರೆಲ್ಲೂ ಕೂಡ ಕೆಲಸ ಇಲ್ಲದೆ ನಿಂತಿದ್ದಿಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ಗೆ ಒಂದು ಕಾಲದಲ್ಲಿ PBS ಅವರ ಹಾಡಿದ್ರು, ನಂತರದಲ್ಲಿ ರಾಜ್ಕುಮಾರ್ ಹಾಡುವಾಗ ಇವರಿಗೆ ಅದರಿಂದ ಏನು ತೊಂದರೆ ಆಗಿಲ್ಲ. ಅವರು ಖುಷಿಯಿಂದಲೇ ಅದನ್ನು ಸ್ವೀಕರಣೆ ಮಾಡಿದರು. ಯಾಕೆಂದರೆ ನೋಡಿ, ಇವಾಗ ಮುಂದಿನ ರಾಜ್ಕುಮಾರ್ ಅವರಿಗೆ ತುರ್ತಾಗಿ ಹಾಡಬೇಕಾಗಿತ್ತು. ಆ ಟೈಮಲ್ಲಿ PB ಶ್ರೀನಿವಾಸ್ ಇರಲಿಲ್ಲ. ಆವಾಗ ಡಾಕ್ಟರ್ ರಾಜ್ಕುಮಾರ್ ಕೈಯಲ್ಲಿ ಹಾಡಿಸಿದ್ರಂತೆ. ಆ ಹಾಡು ಅವರಿಗೆ ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ ನಂತರ ಗೊತ್ತಾಯಿತು. ಅದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಹೇಳಿರಲಿಲ್ಲ ನನಗೆ ಹಾಡು ಬರುತ್ತೆ, ನಾನು ಇಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ. ಆದರೆ ಅವರ ಒಂದು ನಟನೆಗೆ ಅವರ ಹಾಡು ಅಂದಿನಿಂದ ಅದೊಂದು ಸೂಕ್ತವಾಗಿತ್ತು. ಆಗ ಇವರಿಗೆ ಬೇರೆ ಕೆಲಸ, ಹಲವಾರು ಕೆಲಸ ಇದ್ದರು. ಯಾವತ್ತೂ ಕೂಡ ಅವರು ಯಾರ ಬಗ್ಗೆನೂ ಒಂದು ದೂರು ಹೇಳಿದವರಲ್ಲ. ಯಾಕಂದರೆ ಬಹಳ ಸರಳ ವ್ಯಕ್ತಿತ್ವ ಅವರಿಗೆ ಇತ್ತು. ನಂತರ ಒಂದು ದೈವ ಸ್ವರೂಪ ಅಂತ ಅವರನ್ನು ನೋಡಿದ ತಕ್ಷಣ ನಮಗೆ ಒಂದು ದೇವರ ಮೇಲೆ ಇರುವ ಭಕ್ತಿ ಕೂಡ ಬರ್ತಾ ಇತ್ತಲ್ವ. PBS ಸರ್ ಹುಟ್ಟಿರೋದು 1930ರಲ್ಲಿ. ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಹಳ ಆಸಕ್ತಿ ಅಂತೆ ಈ ಹಾಡು ಕೇಳೋದು. ಯಾಕಂದರೆ ಅವರು ಹಿಂದಿ ಹಾಡನ್ನು ಕೂಡ ಬಹಳವಾಗಿ ಕೇಳ್ತಾಯಿದ್ರು, ಭಕ್ತಿಗೀತೆಯನ್ನು ಕೂಡ ಅವರು ಕೇಳ್ತಾಯಿದ್ರು. ಹಾಗೆ ಅವರು ಹಲವಾರು ಸ್ಟೇಜ್ ಕಾರ್ಯಕ್ರಮದಲ್ಲಿ ಹೀಗೆಲ್ಲ ಸಣ್ಣ ವಯಸ್ಸಿನಲ್ಲೇ ಅಂದಿನ ಕಾಲನೂ ಆಗಿತ್ತಲ್ವ, ಅದರಲ್ಲೆಲ್ಲ ಅವರು ಪಾಲ್ಗೊಳ್ತಾಯಿದ್ರು. ನಂತರ ಬರ್ತಾ ಅವರಿಗೆ ಸಿನಿಮಾದಲ್ಲಿ ಹಾಡುವ ಅವಕಾಶಗಳು ಸಿಕ್ತು. ಅಲ್ಲಿಂದ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಹಾಡಿದರು. ಒಂದು ಸಮಯದಲ್ಲಿ ಅವರು ಯಾರ ಕೈಗೂ ಸಿಗದಂತಹ ಬಹಳ ಬ್ಯುಸಿ ಗಾಯಕ ಆಗಿದ್ದರು. ಅದಲ್ಲದೆ ಈ ಒಂದು ಅವರಿಗೆ ಸಿನಿಮಾ ರಂಗದಲ್ಲಾಗಲಿ ಈ ಗಾಯನ ಲೋಕದಲ್ಲಿ ಎಲ್ಲರ ಜೊತೆ ಒಡನಾಟ ತುಂಬ ಚೆನ್ನಾಗಿತ್ತು. ನಮ್ಮ SPB ಅವರ ಜೊತೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಒಡನಾಟ ಬಹಳ ಅದ್ಭುತವಾಗಿತ್ತು. ಹಾಗೆ ಅವರು ಜಾನಕಮ್ಮ, ವಾಣಿ ಜಯರಾಮ್ ಮತ್ತು ಸುಶೀಲಮ್ಮ ಇವರೆಲ್ಲರ ಜೊತೆ ಇವರ ಕಾಂಬಿನೇಷನ್ ಕೂಡ ಬಹಳ ಚೆನ್ನಾಗಿ ಬರ್ತಾಯಿತ್ತು. ಅವತ್ತಿನ ಒಂದು ಹಾಡು ಬರಲಿಕ್ಕೆ ಬರೇ ಒಬ್ಬ ಹಾಡುಗಾರ ಮಾತ್ರ ಕಾರಣ ಅಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಅದಕ್ಕಿರುವ ಸಾಹಿತ್ಯ, ನಂತರದಲ್ಲಿ ಆ ಒಂದು ಸಂಗೀತ ಕೊಟ್ಟವರು, ಅವತ್ತಿನ ಸಿನಿಮಾದಲ್ಲಿ ಅಭಿನಯಿಸಿದ ನಾಯಕ ನಾಯಕಿ, ಪೋಷಕ ನಟ ನಟಿಯರು, ಹಾಗೆ ಹಾಸ್ಯ ಪಾತ್ರದವರು, ಒಂದು ಸಿನಿಮಾ ಮೂಡಿ ಬರಲಿಕ್ಕೆ ಎಷ್ಟು ಜನ ಕಾರಣ ಇದ್ದಾರೆ, ಅಷ್ಟೇ ಜನ ಒಂದು ಹಾಡು ಕೂಡ ಬರಲಿಕ್ಕೆ ಕಾರಣ ಇತ್ತು. ಹಾಗಾಗಿ ಅಂದಿನ ಒಂದು
ಗೋಲ್ಡನ್ ಎರ ಅಂತ ಹೇಳಲ್ವ, ಅಂಥ ಒಂದು ಸಮಯದಲ್ಲಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಗಾಯಕರು ಎಲ್ಲ ಸೇರಿ ಒಂದು ಅದ್ಭುತವಾದ ಒಂದು ಹಾಡು ಹೊರ ಬರ್ತಾಯಿತ್ತು. ಅಂದಿನೊಂದು ಸಾಹಿತ್ಯ ಕೇಳಬೇಕಂದ್ರೂ ಕೂಡ ನಮಗೆ ಬಹಳ ಖುಷಿ ಆಗ್ತಾಯಿತ್ತಲ್ಲ. ಇವತ್ತಿಗೂ ಕೂಡ ನಮಗೆ ಮರೀಲಿಕ್ಕಾಗಲ್ಲ. ಚಿಕ್ಕ ಮಕ್ಕಳು ಕೂಡ ಸುಲಭವಾಗಿ ಕಲಿಬಹುದಾದಂಥ ಸಾಹಿತ್ಯ, ಅದರಲ್ಲಿ ಬದುಕಿನ ಒಂದಷ್ಟು ಅಂಶಗಳು ಕೂಡ ಕೂಡಿರ್ತಾಯಿತ್ತು. ಇವತ್ತಿನ ಸಾಹಿತ್ಯ ಇವತ್ತಿನ ಜನರಿಗೆ ಸರಿ ಹೋಗ್ಬೋದೇನೋ, ಅದರ ಬಗ್ಗೆ ನಾವು ಮಾತಾಡುವಾಗಿಲ್ಲ. ಕಾಲಕ್ಕೆ ತಕ್ಕಂತೆ ಜನಗಳು ಬದಲಾಗ್ತಾ ಇರ್ತಾರೆ, ಬದಲಾಗಲೇಬೇಕಲ್ವ. ಮುಖ್ಯವಾಗಿ ಇದರಲ್ಲಿ ಇರೋದು ಹಾಕಿದ ಹಣವನ್ನು ತೆಗಿಬೇಕಲ್ವ. ಹಾಗಾಗಿ ಅವತ್ತಿನ ಹಾಡನ್ನು ಇವತ್ತು ಬರೀಲಿಕ್ಕೆ ಆಗೋದಿಲ್ಲ. ಅವತ್ತಿನ ಗಾಯಕರು ಇವತ್ತಿಲ್ಲ. ಎಷ್ಟು ಚೆನ್ನಾಗಿ ಹಾಡೋ ಗಾಯಕರು ಬಂದ್ರೂ ನಮ್ಮ PBS SPB ಅವರ ಥರ ಯಾರು ಸಿಗೋದು ಬಹಳ ಕಷ್ಟ ಇದೆ. ಹಾಗೆ ಮೊಹಮ್ಮದ್ ರಫಿ, ಜೇಸ್ದಾಸ್ ಅವರು ಇವರೆಲ್ಲ ಹಳೆ ಗಾಯಕರು. ನಾನು ಹೇಳಿದಾಗ ಎಲ್ಲರೂ ಕೂಡ ಸೇರಿದರು. PBS ಅವರು ಅನೇಕ ಭಾಷೆಗಳಲ್ಲಿ ಆಡಿದರು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಒಂದು ಕೊಡುಗೆ ಅಪಾರ. ತುಂಬ ಭಕ್ತಿಗೀತೆ ಅವರು ಹಾಡಿರೋದೇ ಕನ್ನಡ ಮತ್ತು ತಮಿಳಲ್ಲಿ. ಹಾಗಾಗಿ ಇವತ್ತು ನೋಡಿ, ಶರಣು ಶರಣಯ್ಯ ಈ ಹಾಡೆಲ್ಲ ಕೇಳುವಾಗ ನಮಗೆ ಏನು ಅದಕ್ಕೆ ಈ ಭೂಮಿ ನೋಡಿ ಎಷ್ಟು ಮಿಲಿಯನ್ ವರ್ಷ ಇರುತ್ತೋ ಅಷ್ಟು ವರ್ಷ ಕೂಡ ಇವರ ಎಲ್ಲರ ಈ ಧ್ವನಿ ನಮ್ಮ ಈ ಭೂಮಿ ಮೇಲೆ ಶಾಶ್ವತ ಅಲ್ವ. ಅದಾದ ರಾಜ್ಯದಲ್ಲಿ ಇವರ ಹಾಡುಗಳನ್ನು ಇವತ್ತು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಮುಂದಿನ ಜನ್ರೇಷನ್ ಕೂಡ ಹೇಳ್ಬೋದು. ಒಂದು ವೇಳೆ ಸಿನಿಮಾ ನಟರನ್ನು ಮರೆತು ಹೋಗ್ಬೋದು, ಆದರೆ ಗಾಯಕರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಬಿಟ್ಟು ಹೋದಂತಹ ಒಂದು ಧ್ವನಿಯ ಕೊಡುಗೆ ಇದೆ ಅಲ್ವಾ, ಅದಕ್ಕೆ ಮರಣ ಇಲ್ಲ. ಅವರ ದೇಹಕ್ಕೆ ಮಾತ್ರ ಮರಣ ಆಗಿದೆ, ಅವರ ಧ್ವನಿಗೆ ಮರಣ ಆಗಿಲ್ಲ, ಅವರ ಕಲೆಗೆ ಮರಣ ಆಗಿಲ್ಲ. ಅವರು ಮತ್ತಷ್ಟು ಜೀವಿಸಿದರು. ಅವರ ಕಾಲವಾದ ನಂತರ ಅವರು ಇನ್ನಷ್ಟು ಬೆಳಕಿಗೆ ಬಂದರು. ಯಾಕಂದರೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ, ಅದಲ್ಲದೆ ರೀಲ್ಸ್ ಮಾಡುವಾಗ ಹಳೆ ಹಾಡುಗಳನ್ನು ತೆಗೆದುಕೊಳ್ಳುವ ರೀತಿ, ಇದರಲ್ಲೆಲ್ಲ ಹಾಡುಗಳು ಮತ್ತೆ ಹಾಡುಗಳಿಗೆ, ಹಳೆ ಹಾಡುಗಳಿಗೆ ಜೀವ ತುಂಬತಾನೇ ಇರ್ತೀವಿ. ಕನ್ನಡಿಗರಾಗಲಿ ಎಲ್ಲ ಭಾಷೆಯವರು ಕೂಡ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರೋ ಒಂದು ಕಥಾಪಾತ್ರ ಮತ್ತು ಅವರ ಒಂದು ನಿಜವಾದ ವ್ಯಕ್ತಿತ್ವಗೆ ಈ ಒಂದು PBS ಸರ್ ಅವರ ಧ್ವನಿ, ಅವರು ಆಡುವ ರೀತಿಯ ಶೈಲಿ ಎಲ್ಲವೂ ಒಂದು 100ಕ್ಕೆ 100 ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ನೋಡಿ, ಆ ಒಂದು ಅವತ್ತಿನ ಸಿನಿಮಾ, ಅವತ್ತಿನ ಹಾಡು, ಅವತ್ತಿನ ಸಾಹಿತ್ಯ ಎಲ್ಲ ಒಂದು ಹೊಂದಾಣಿಕೆ ಆಗ್ತಾಯಿತ್ತು. ಇವತ್ತಿನ ಪುಟ್ಟ ಮಕ್ಕಳವರೆಗೂ ಕೂಡ ಅದು ಹೃದಯದಲ್ಲಿ ನಿಂತಿದೆ ಅಂದರೆ ಅವತ್ತು ಅವರು ಕೊಟ್ಟಿರುವ ಒಂದು ಡೆಡಿಕೇಶನ್ ಯಾವ ಮಟ್ಟಿಗೆ ಇರ್ಬೋದು ಹೇಳಿ. ಸುಲಭವಾಗಿ ಬಂದು ಹಾಡಿ ಹೋಗ್ತಾ ಇರಲಿಲ್ಲ, ಅಥವಾ ಯಾರೋ ಹೇಳಿಕೊಟ್ಟಿದ್ದನ್ನು ಬಂದು ಹಾಡ್ತಾ ಇರಲಿಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡಿ ನಂತರದಲ್ಲಿ ಯಾರೇ ನೀವು ಚೆನ್ನಾಗಿ ಹಾಡ್ತೀರಂದ್ರು ಅವ್ರು ಕೇಳ್ತಾ ಇರಲಿಲ್ಲ ಅಂತ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಮಾತ್ರ ಅವರು ಅದನ್ನು ರೆಕಾರ್ಡ್ ಮಾಡ್ತಾಯಿದ್ರು. ಇವತ್ತಿನಾಗೆ ಸುಲಭವಾಗಿ ರೆಕಾರ್ಡ್ ಕೂಡ ಆಗ್ತಾ ಇರಲಿಲ್ಲ ಅಲ್ವಾ. ಅವತ್ತಿಗೆ ಅದಾದ ಕಷ್ಟ ಇತ್ತು ಅವತ್ತಿನ ಕಾಲದಲ್ಲಿ. ಆದರೂ ನೋಡಿ, ಅವತ್ತೇ ಅವರು ಕೊಟ್ಟ ಒಂದು ಕೊಡುಗೆ ಇವತ್ತು ನಮಗೆ ವಿಡಿಯೋ ಮಾಡಲಿಕ್ಕೆ ಅದು ಕಾರಣ ಅಲ್ವಾ. ನಾವೆಲ್ಲ ಈಗ ವಿಡಿಯೋ ಮಾಡ್ತೀವಿ ಅಂದರೆ ಕೆಲವೊಂದು ಸಲ ವಿಡಿಯೋ ಓಡೋದೇ ಇರ್ಬೋದು, ಅದು ಬೇರೆ. ಆದರೆ ಅವರ ಬಗ್ಗೆ ಒಂದು ನೆನಪು ಮಾಡಿ ನಾವು ವಿಡಿಯೋ ಮಾಡ್ತೀವಿ ಅಂದರೆ ಅವರು ನಮಗೆ ಕೊಟ್ಟಿರುವ ಕೊಡುಗೆ ಅದು. PBS ಸರ್ ಬರೀ ಗಾಯಕ ಆಗಿರಲಿಲ್ಲ, ಅವರು ಅದ್ಭುತವಾದ ಕವಿಯಾಗಿದ್ದರು, ಹಾಗೆ ಸಾಹಿತಿ ಕೂಡ ಆಗಿದ್ದರು. ಅವರಿಗೆ ಪ್ರತಿ ಭಾಷೆಯ ಬಗ್ಗೆ ಬಹಳಷ್ಟು ಜ್ಞಾನವಿತ್ತು. ಹಾಗಾಗಿ ನೋಡಿ, ಅಷ್ಟು ಒಳ್ಳೆಯ ಹಾಡುಗಳು ಬರಲಿಕ್ಕೆ ಕಾರಣ. ಇವತ್ತು ಎಲ್ಲ ಭಾಷೆಯಲ್ಲಿ ಕೂಡ ಅವರನ್ನು ನೆನೆಸ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಅವರ ಒಂದು ಹಾಡಂದ್ರೆ ಅದು ಹೃದಯದಲ್ಲಿ, ಅಭಿಮಾನಿಗಳ ಹೃದಯದಲ್ಲಿ ನಿಂತು ಹೋಯಿತು. ಈಗ ಅದಕ್ಕೆ ಇನ್ನು ಯಾವತ್ತೂ ಹೇಳಲ್ವ, ಮರಣವೇ ಇಲ್ಲ. ಈ ಭೂಮಿಗಾದರೂ ಮರಣ ಇರಬಹುದು, ಆದರೆ ಅವರು ಹಾಡಿರುವ ಯಾರು ಹಳೆ ಗಾಯಕರು ಹಾಡಿರುವ ಒಂದು ಹಾಡಿಗೂ ಕೂಡ ಮರಣ ಇಲ್ಲ ಅಂತಲೇ ನಾವು ಹೇಳಬೇಕು. ಅದು ಹಾಡುಗಳ ಅಭಿಮಾನಿಗಳಾದ ನಮಗೆಲ್ಲ ಒಂದೊಂದು ಸಲ ಅನಿಸುತ್ತೆ, ನಾವೆಲ್ಲ ಪುಣ್ಯ ಮಾಡಿದ್ದೇವೆ, ನಾವೆಲ್ಲ ಪುಣ್ಯ ಮಾಡಿದ್ದಕ್ಕೆ ಇಂತಹ ಒಂದು ಒಳ್ಳೆಯ ಕೊಡುಗೆ ನಮಗೂ ಕೂಡ ಸಿಕ್ಕಿದಲ್ವ, ಅದನ್ನು ಕೇಳುವ ಭಾಗ್ಯ ಎಲ್ಲವೂ ಸಿಕ್ಕಿದೆ ನಮಗೆ. ಪ್ರತಿಯೊಂದು ಹಾಡುಗಳು ಹಾಡುವಾಗ ಅದಕ್ಕೆ ಒಂದು ಮಧುರತೆ, ಭಾವನೆ ಎಲ್ಲವೂ ಕೂಡ ಇತ್ತು. ಅವರ ಸ್ಪಷ್ಟತೆ ಇತ್ತು ನೋಡಿ. ಪ್ರತಿಯೊಂದು ಭಾಷೆಯಲ್ಲಿ ಹಾಡುವಾಗಲೂ ಅದಕ್ಕೆ ಅದೇ ಭಾಷೆಯ ಸ್ಪಷ್ಟತೆ ಕೊಡ್ತಾಯಿದ್ರು, ಒಳ್ಳೆಯ ಉಚ್ಚಾರಣೆ ಇರ್ತಾಯಿತ್ತು. ಅದೊಂದು ಹಾಡು ನೋಡಿ, ನಮಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದಾಗ ಅನಿಸುತ್ತಲ್ಲ, ನಾವಾಡುವ ನುಡಿ, ಅದೆಷ್ಟು ಅದ್ಭುತವಾದ ಹಾಡೋದು.
ಹಾಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಆದರೆ ಅವರು ಸಂಗೀತ ಪ್ರೇಮಿಗಳವರ ಹೃದಯದಲ್ಲಿಟ್ಟು ಪೂಜೆ ಮಾಡೋದಕ್ಕಿಂತ ದೊಡ್ಡ ಪ್ರಶಸ್ತಿ ಏನು ಬೇಕಾಗಿದೆ ಹೇಳಿ. ನಾವೆಲ್ಲ ಎಷ್ಟನೇ ಜನ್ರೇಷನ್, ಅವರ ನಂತರದ ತುಂಬ ಜನ್ರೇಷನ್ ಗ್ಯಾಪ್ ಇದೆ ಅಲ್ವ. ಆದರೆ ನಮಗೆ ನೋಡಿ ಒಂದಿನಕ್ಕೆ ಒಂದು ಸಲ ಆದರೂ ಅವರ ಒಂದಷ್ಟು ಹಾಡು ಕೇಳಿಲ್ಲ ಅಂದರೆ ನಮಗೆ ನಿದ್ದೆ ಬರೋದಿಲ್ಲ. ಹಾಗೆ ಹೊಸ ಹೊಸ ಗಾಯಕರು ಕೂಡ ಅವರಿಂದ ಎಷ್ಟೊಂದು ಕಲ್ತಿದ್ದಾರೆ. ಅದನ್ನು ಇನ್ನೂ ಕೂಡ ಅವರು ಅವರ ಒಂದು ಸಂಗೀತದಲ್ಲಿ ಅಳವಡಿಸಿಕೊಂಡ್ರೆ ಅವರು ಕೂಡ ಎಲ್ಲೋ ನಿಂತಿರ್ತಾರೆ. ಯಾಕಂದರೆ ಅವರಿಗೆ ಒಂದೊಂದು ಸಂಗೀತದ ಒಂದೊಂದು ಹಾಡಿನ ಪದವು ಕೂಡ ಅವರಿಗೆ ಒಂದು ದೇವರ ಥರ ಅವರು ಪೂಜೆ ಮಾಡಿ ನಂತರದಲ್ಲಿ ಅವರಿಗೆ ಅದಕ್ಕೆ ಒಳ್ಳೆಯ ಒಂದು ನ್ಯಾಯ ಒದಗಿಸಿ ನಂತರ ಹಾಡು ಹಾಡ್ತಾಯಿದ್ರು. ಹಾಗೆ ಬಂದು ಹೀಗೆ ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಹಾಡಿ ಹೋಗ್ತಾ ಇರಲಿಲ್ಲ. 2013 ಏಪ್ರಿಲ್ 14ರಂದು PB ಶ್ರೀನಿವಾಸ್ ಅವರು ಕಾಲವಾಗಿದ್ದು, ಈಗ ಅವರು ಇದ್ದಿದ್ದರೆ ಸಾಮಾನ್ಯವಾಗಿ 96 ವಯಸ್ಸಾಗ್ತಾಯಿತ್ತು. ಆದರೆ ಆ ಒಂದು ಅಷ್ಟು ವರ್ಷದಲ್ಲಿ ಅವರು ನಮಗೆ ಕೊಟ್ಟ ಕೊಡುಗೆ ಬಹಳ ಅಪಾರವಾದ ಕೊಡುಗೆ ಅಲ್ವಾ. PB ಶ್ರೀನಿವಾಸ್ ಅನ್ನೋ ಒಂದು ಆತ್ಮನ ಯಾರು ಕೂಡ ನಮ್ಮ ಕನ್ನಡಿಗರಾಗಲಿ ಯಾವ ಭಾಷೆಯವರಾಗಲಿ ಸೌತ್ ಇಂಡಿಯನಲ್ಲಿ ಖಂಡಿತ ಯಾರೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತೆಲ್ಲ ಅವರಿಗೆ ಎಷ್ಟು ಸಂಭಾವನೆ ಸಿಕ್ಕಿರುತ್ತೆ. ಒಂದು ಹಾಡಿ ಹೋದಾಗ ಒಂದಷ್ಟು ಸಣ್ಣ ಸಂಭಾವನೆ ಸಿಕ್ಕಿರುತ್ತೆ. ಯಾಕಂದರೆ ಸಂಭಾವನೆಗಾಗಿ ಕಲೆಗಳನ್ನು ಮಾರಿದವರೆಲ್ಲ ಅಂದಿನ ಯಾವುದೇ ಕಲಾವಿದರು, ಸಿನಿಮಾ ನಟರಾಗಲಿ, ಗಾಯಕರಾಗಲಿ, ಮತ್ತು ನಿರ್ದೇಶಕರು, ಸಿನಿಮಾ ನಿರ್ದೇಶಕರಾಗಲಿ, ಸಾಹಿತ್ಯ ಬರೆಯೋರಾಗಲಿ, ಕಲೆಯನ್ನು ಮಾರಿದವರೆಲ್ಲ ಇವತ್ತು ಕಲೆ ಒಂದು ರೀತಿಯ ಮಾರಾಟ ಆಗಿದೆ. ಬದುಕು ಆ ರೀತಿ ಕೊಂಡೊಯ್ಯುತ್ತೆ ಎಲ್ಲರನ್ನು. ಯಾಕಂದ್ರೆ ದುಡ್ಡಿಲ್ಲ ಅಂದರೆ ಪ್ರಪಂಚನೇ ಇಲ್ಲ. ಇವತ್ತು ದುಡ್ಡಿಲ್ಲ ಅಂದರೆ ಏನಿಲ್ಲ. ಹಾಗಾಗಿ ಕಲೆಯನ್ನು ಮಾರಿ ಬದುಕುವಂಥ ಪರಿಸ್ಥಿತಿ ಇವತ್ತು. ಒಬ್ಬ ಅದ್ಭುತ ಗಾಯಕ ತಮ್ಮ ಧ್ವನಿಯಿಂದ ಎಷ್ಟು ಕೋಟ್ಯಾಂತರ ಜನರ ಮನಸ್ಸನ್ನು ಗೆಲ್ಬೋದು ಅನ್ನೋದು ನಮ್ಮ PBS ಅವರೇ ದೊಡ್ಡ ಒಂದು ಅತ್ಯುತ್ತಮ ಉದಾಹರಣೆ ಅಲ್ವಾ. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ನಿಜ, ಆದರೆ ಅವರ ಧ್ವನಿ ನಿರಂತರವಾಗಿ ನಮ್ಮಂತಹ ಸಂಗೀತ ಪ್ರೇಮಿಗಳ ಜೊತೆನೇ ಇದ್ದಾರೆ. ಹಾಗೆ ಹೊಸ ಹೊಸ ಗಾಯಕರ ಎಲ್ಲರ ಜೊತೆನೇ ಅವರ ಧ್ವನಿ ಇದೆ. ಹಾಗಾಗಿ ಆ ಆತ್ಮಕ್ಕೆ ಯಾವತ್ತೂ ಕೂಡ ಖಂಡಿತ ಸಾವು ಎಂಬುದೇ ಇಲ್ಲ. ಈಗ ಬೆಳಗಿನ ಸಮಯದಲ್ಲಿ ನೋಡಿ, ಒಂದು TV ಆಗಲಿ, ರೇಡಿಯೋ ಆಗಲಿ, ದೂರದರ್ಶನ ಆಗಲಿ, ಎಲ್ಲೂ ಕೇಳಿದರೂ ನಿಮಗೆ ನಮ್ಮ PBS ಸರ್ ಅವರ ಹಾಡುಗಳನ್ನು ಕೇಳ್ಬೋದು. ಅದಲ್ಲದೆ ಯಾವುದೇ ಒಂದು ದೇವಸ್ಥಾನದಾಗಲಿ, ಸ್ವಲ್ಪ ಹಿಂದೆ ಹೇಳ್ತಾ ಇರೋದು ನಾನು, ಏನೇ ಒಂದು ಸಮಾರಂಭ ಅಥವಾ ಏನೇ ಒಂದು ಮದುವೆ ನಡಿಬೇಕಂದ್ರೆ ಅಲ್ಲಿ ಮೊದಲು ಬರ್ತಾ ಇದ್ದಿದ್ದೆ ನಮ್ಮ PBS ಅವರ ಹಾಡುಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ SPB ಅವರ ಹಾಡುಗಳು. ಹಾಗೆ ಹೇಳಲ್ವ, ಕೆಲವು ನಾವೆಲ್ಲ ಹುಟ್ಟುತ್ತೀವಿ, ಸಾಯ್ತೀವಿ, ಹೆಸರಿಲ್ಲದೆ ಹೋಗ್ತೀವಿ. ಆದರೆ ಕಲಾವಿದರ ಹಾಗಲ್ಲ, ಅವರು ಸತ್ತ ಮೇಲೂ ಮತ್ತಷ್ಟು ಜೀವಂತ ಆಗಿರ್ತಾರೆ ಅನ್ನೋದಕ್ಕೆ ಇಂತಹ ಮಹಾನ್ ಸಾಧಕರೇ ದೊಡ್ಡ ಸಾಕ್ಷಿ. ಇವತ್ತು ನನ್ನ ಈ ಒಂದು PBS ಸರ್ ಅವರ ವಿಡಿಯೋ ಇಷ್ಟ ಆದರೆ ನೀವೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ PBS ಅವರ ಯಾವ ಹಾಡು ಇಷ್ಟ, ಅವರ ಬಗ್ಗೆ ನೀವೇನು ಹೇಳ್ತೀರಾ ಎಲ್ಲವೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಒಳ್ಳೆಯ ಸಾಧಕರ ಬಗ್ಗೆ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ತಪ್ಪಿದರೆ ಕ್ಷಮೆ ಇರಲಿ. ಯಾಕಂದರೆ ನನ್ನ ಹಾಗೆ ಅಲ್ಲದೆ ನನಗಿಂತ ಎಷ್ಟೋ ಎತ್ತರದ ಮಟ್ಟಿಗೆ ಅವರಿಗೆ ಸಂಗೀತ ಪ್ರೇಮಿಗಳಿದ್ದಾರೆ. ಹಾಗೆ ಇವರ ಬಗ್ಗೆ ಎಲ್ಲ ಮಾತಾಡುವಾಗ ನಾವು ಕೂಡ ಬಹಳ ಸೂಕ್ಷ್ಮತೆಯಿಂದ ಮಾತಾಡಬೇಕು. ಹಾಗೆ ನನ್ನ ಇಂದಿನ ವಿಡಿಯೋ ಇದಾಗಿತ್ತು. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು.